ಹೆಚ್ಚು ಕಮ್ಮಿ ನಾನು ಹೇಳಬೇಕಾದ್ದು ಈ ತನಕ ಈವರೆಗೆ ಈ ಶಿಬಿರಕ್ಕೆ ಕಳಿಸಿದ್ದಾರೆ ಅಂತಂದ್ರೇ ಅವರಲ್ಲಿ ಆ ಭಾವ ಇದ್ದದ್ರಿಂದ ಕಳಿಸ್ತಾರೆ. ಹೆಚ್ಚು ಕಡೆಗಳಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೋ ಸಮ್ಮರ್ ಕ್ಯಾಂಪ್ಗಳು, ಅದು ಯಾವುದು ತಪ್ಪು ಅಂತ ನಾನು ಹೇಳೋದಲ್ಲ, ಆದರೆ ಅದಕ್ಕೆ ಎಷ್ಟು ಲಕ್ಷ್ಯ ಕೊಡ್ತಾರೆ ಅಂಥದ್ದಿಲ್ಲಿ ಒಂದು ಉಚಿತವಾಗಿ ಯೋಗ್ಯವಾದ ರೀತಿಯಲ್ಲಿ, ಉಚಿತ ಅಂದರೆ ನಾನು ಫ್ರೀ ಅಂತ ಹೇಳಿದ್ದಲ್ಲ, ಯಾವುದು ನಿಜವಾಗಿ ಒಬ್ಬ ಜೀವನಿಗೆ ಯೋಗ್ಯವೋ ಅದನ್ನು ಇಲ್ಲಿ ಹೇಳಿಕೊಟ್ಟರೂ ಕೂಡ ಅದನ್ನು ಕನ್ನಡದ ಉಚಿತ ಆಯಿತು, ಫ್ರೀ ಅಂತನ್ನೋ ಅರ್ಥದಲ್ಲಿ ಇಟ್ಟುಕೊಂಡ್ರೂ ಕೂಡ ನಾವು ಸೇರಿಸೋದು ತುಂಬ ಕಮ್ಮಿ. ಅಲ್ಲಿಗೆ ಸಾವಿರಾರು ಗಟ್ಟಲೆ ಕೊಟ್ಟು ತಿಂಗಳಾನುಗಟ್ಟಲೆ ಅಲ್ಲೇ ಸೇರಿಕೊಂಡು ನಾನು ಅದನ್ನು ಅನ್ಯಾಯ ಅಂತ ಹೇಳ್ತಿಲ್ಲ, ಆದರೆ ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಯಾಕೆ ಬಿಟ್ಟು ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಕಾರಣ ಮಕ್ಕಳಲ್ಲ, ನಾವೇ ಹೆತ್ತವರೇ ಕಾರಣ. ಅವ್ರನ್ನ ಕಳಿಸ್ಕೊಟ್ರೆ ಇಲ್ಲಿ ಕಳಿಸ್ತೀರಿ ಇಲ್ಲಿಗೆ ಬರ್ತಾರೆ, ಅಲ್ಲಿ ಕಳಿಸ್ತೀರಿ ಅಲ್ಲಿಗೆ ಹೋಗ್ತಾರೆ, ಅವ್ರದ್ದು ಏನೂ ತಪ್ಪೇ ಇಲ್ಲ. ಹೆಚ್ಚು ಸರ್ತಿ ನಾವು ಇವತ್ತು ಮಕ್ಕಳಲ್ಲಿ ದೊಡ್ಡವರಿಗೆ ನಮಸ್ಕಾರ ಮಾಡಲ್ಲ, ಅಥವಾ ದೇವಸ್ಥಾನಕ್ಕೆ ಬಾ ಅಂದರೆ ಬರಲ್ಲ, ಅಥವಾ ನಮ್ಮ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇದೆ ಅಂತಂದರೆ, ಅಥವಾ ಏನೋ ಯಜ್ಞ ಯಾಗಾದಿಗಳಿಂದ ಅವ್ರು ಹೊರಟೋಗಿರ್ತಾರೆ, ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಅದು ನಾವೇ ಚಿಕ್ಕಂದಲ್ಲಿ ಕಲಿಸಿದ್ದು. ನಮ್ಮ ಮನೆಯಲ್ಲಿ ಶ್ರಾದ್ದ ಇದೆ ಅಂದರೆ ಸ್ಕೂಲಿಗೆ ಹೋಗು, ಸಾಯಂಕಾಲ ಬಾ, ತಿಥಿ ಒಡೆ ತೆಗೆದಿಟ್ಟಿರ್ತೇವೆ, ತಿನ್ಕೊಂಡು ಹೋಗುವಂತ ಈ ಥರನೇ ಅವ್ರಿಗೆ ಅಭ್ಯಾಸ ಮಾಡಿದ್ದಾದ್ರಿಂದ ನಾಳೆ ಅವರಿಗೆ ನಾವೇನು ಮಾಡಿದ್ದೇವೆ ಅನ್ನೋದು 20-40 ವರ್ಷ ನಾವು ಸಂಸ್ಕಾರವಂತರಾಗಿ ಬದುಕಿಯೂ ಮಕ್ಕಳು ಅಸಂಸ್ಕೃತರಾಗಿರ್ತಾರೆ. ಯಾಕೆಂದರೆ ನಮ್ಮ ಮನೆಯ ಏನೇ ಕಾರ್ಯಕ್ರಮ ಇದ್ದರೂ ಯಾವುದ್ಯಾವುದಕ್ಕೂ ರಜೆ ಹಾಕಿಸೋದ್ರ ಬದಲು ನಾವು ಇದಕ್ಕೆ ರಜೆ ಹಾಕಿಸ್ಬೇಕು. ಮನೆಯಲ್ಲಿ ಶ್ರಾದ್ದವೋ ಅಥವಾ ಉಪನಯನ ಇಂಥದ್ದು ಏನೋ ಒಂದು ನಮ್ಮ ಹತ್ತಿರದವರ ಸಂಸ್ಕಾರ ಕರ್ಮಗಳು ಏನಾದರೂ ಇದ್ದಾಗ ಅದಕ್ಕೆ ನಾವು ಮಕ್ಕಳನ್ನು ಆ ಕಾರ್ಯಕ್ರಮದಲ್ಲಿ ಅವ್ರು ಅಟೆಂಡ್ ಆಗಬೇಕು. ಕನಿಷ್ಠ ಪಕ್ಷ ಅವರು ಆ ಹೋಮದ ಹೊತ್ತಿನಲ್ಲಿ ಕೂಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಕಿವಿಗೆ ಬೀಳುತ್ತಲ್ವ, ಹೊಗೆ ಬರುತ್ತಲ್ವ, ಒಂದಿಷ್ಟು ಜನ ಓಡಾಡೋದು ಕಾಣುತ್ತಲ್ವ, ಅವತ್ತು ಅವರ ಹುಟ್ಟ ಬಟ್ಟೆಗಿಟ್ಟೆಗಳನ್ನೆಲ್ಲ ನೋಡ್ತಾರಲ್ವ, ಅಂಥದ್ದು ನೋಡಿದಾಗ ಈ ಥರ ಬಟ್ಟೆ ಉಡೋದು ಒಂದು ಕ್ರಮ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಮಕ್ಕಳಿಗೆ ಹೀಗೊಂದು ಇದೆ ಅಂತ ಗೊತ್ತಿಲ್ಲ, ಯಾವಾಗಲೂ 3/4 ಹಾಕೊಂಡು ಓಡಾಡೋದೇ ಮನುಷ್ಯತ್ವ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಾನು ಹಾಕೊಳ್ಳೋದಂತ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಆಯಾ ಪ್ಲೇಸಿಗೆ ತಕ್ಕ ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಕೊಡ್ಬೇಕು ನಾವು ಅನ್ನುವ ಮನಸ್ಥಿತಿ ಒಗ್ಗುವುದೇ ಕಷ್ಟ ಆಗುತ್ತೆ. ಅದರಿಂದಾಗಿ ನಾವು ಊರ ಹಬ್ಬ ಅಥವಾ ಮನೆಯಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮ ಇಂಥದ್ದಿದ್ದಾಗ ಮಕ್ಕಳನ್ನು ನಾವು ರಜೆ ಹಾಕಿಸಿ ಕೊಡಬೇಕು. ಬೇರೆ ಯಾವುದಕ್ಕೆ ಬೇಕಾದ್ರೂ ನೀವು ರಜೆ ಹಾಕ್ತಿರ್ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಆದರೆ ಇಂಥ ಸಾಂಪ್ರದಾಯಿಕವಾದಂಥ ವ್ಯವಸ್ಥೆ ಕರ್ಮಗಳಿಗೆ ನಾವು ಅವರನ್ನು ಸೇರಿಸ್ಕೊಳ್ಳೇಬೇಕು. ಮತ್ತು ಸಾಧ್ಯವಾದಷ್ಟು ಸಂಜೆ ಹೊತ್ತು ಅವರನ್ನು ನೀವು ಟ್ಯೂಷನ್ ಕಳಿಸಿ ಏನು ಬೇಕಾದರೂ ಮಾಡಿ, ಅದರ ಜೊತೆಗೆ ಒಂದು ವಾರದಲ್ಲಿ 1 ದಿವಸ ಆದರೂ ಕೂಡ ಯಾವುದಾದ್ರೂ ಒಂದು ಜಾಗದಲ್ಲಿ ಸಂಜೆ ಉಪನ್ಯಾಸಗಳು, ಇಂಥ ಧಾರ್ಮಿಕ ಉಪನ್ಯಾಸಗಳು ನಡೆಯುವಾಗ ನಾವು ಕೂಡಬೇಕು, ಅವರನ್ನು ಕೂಡಿಸ್ಬೇಕು. ಅಥವಾ ನಮ್ಮ ಮನೆಯಲ್ಲೇ ಅಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಾಗ ಅವರನ್ನು ಕೂಡಿಸ್ಕೋಬೇಕು. ನಾವೇನು ಮಾಡ್ತೇವೆ ಅಂದರೆ ಉಪನ್ಯಾಸ ನಿಂಗೆ ಅರ್ಥ ಆಗಲ್ಲ ಹೋಗಿ ಅಂತ ಅವರನ್ನು ಆಟಕ್ಕೆ ಕಳಿಸ್ಬಿಡ್ತೇವೆ. ಅರ್ಥ ಆಗದೇ ಇದ್ರೂ ತೊಂದಿರಲ್ಲ, ಅವ್ರು ಇರಬೇಕಲ್ಲಿ. ಈಗ ಬಾಗದೇ ಇದ್ದದ್ದು ಮತ್ತಾವತ್ತೂ ಬಾಗಲ್ಲ. ಅಕಸ್ಮಾತ್ ನೀವು ಹಠಪಟ್ಟು ನಿಮ್ಮ ಸಾಮರ್ಥ್ಯ ಇದೆ ಅಂತ ಇಟ್ಕೊಳ್ಳಿ, ದುಡ್ಡು ಕೊಟ್ಟು ನಾನು ಅಂದರೆ ಈಗ ದುಡ್ಡು ಕೊಡಲ್ಲ, ಅದನ್ನು ನೀವು ಮಾಡಿದರೆ ಮಾತ್ರ ಕೊಡ್ತೇನೆ ಅಂತ ಅನ್ನುವ ನಿಮ್ಮ ಏನೋ ಒಂದು ಬೇರೆ ತಾಕತ್ತನ್ನು ಬಳಸ್ಬೋದು, ಆಗದು ಮುರಿಯತ್ತೆ ಹೊರತು ಬಾಗಲ್ಲ. ಅದರಿಂದ ನಾವು ಭಾಗಿಸ್ಬೇಕಾದದ್ದು ಅವುಗಳಿಗೆ ಅದು ಇಷ್ಟ ಬರುವ ಹಾಗೆ ಭಾಗಿಸ್ಬೇಕು ಹೊರತು ಕಷ್ಟ ಕೊಡುವ ಹಾಗೆ ಭಾಗಿಸುವುದಲ್ಲ. ಈ ಅಂಶದಲ್ಲಿ ನಾವು ಈಗ ಒಂದು ಹೇಳಬಾರ್ದು ರಾಜಕೀಯ ಅಂತ ಆಗುತ್ತೆ, ಅದು ನಾನು ರಾಜಕೀಯದ ಬಗ್ಗೆ ಹೇಳ್ತಿಲ್ಲ. ಆದರೆ ಈ ಒಂದು ವಾರದಲ್ಲಿ ಏನೇನು ವಾತಾವರಣ ಬದಲಾಗ್ತಾ ಇದೆ, ಇದಕ್ಕೆ ಕಾರಣ ಏನು ಹೇಳಿ? ನಮ್ಮ ಒಂದು ಭಯ ಹುಟ್ಟುತ್ತಾ ಇದೆ ನಿಧಾನಕ್ಕೆ, ನಾವು ಸೇಫ್ ಅಲ್ವೋ ಏನು ಅಂತ. ಯಾಕದು ಹಾಗಾಗುತ್ತೆ ಅಂದರೆ ನಮ್ಮಲ್ಲಿ ನಾವು ಮಾಡುವ ಧರ್ಮದ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಅಥವಾ ನಮ್ಮನ್ನು ನಮ್ಮ ಧರ್ಮ ರಕ್ಷಿಸತ್ತೆ ಅನ್ನುವ ಭರವಸೆಯಿಂದ ನಾವು ಕೂಡಿಲ್ಲ. ಮತ್ತು ಧರ್ಮವನ್ನು ಮಾಡುವುದು ಕಮ್ಮಿನೇ. ನಾವು ಏನಾದರೂ ಸಮಯ ನಮ್ಮ ಹತ್ರ ಇಲ್ಲ ಅಂತಂದರೆ ಸಮಯಕ್ಕೆ ಹೊಂದಾಣಿಕೆ ಮಾಡುವುದು ಎಲ್ಲಿ ಹೇಳಿ? ನಾವು ದೇವರ ಪೂಜೆ ಕಟ್ಟಾಗುತ್ತೆ, ಧ್ಯಾನ ಕಟ್ಟಾಗುತ್ತೆ, ಉಪನ್ಯಾಸಕ್ಕೆ ಹೋಗೋದು ಕಟ್ಟಾಗುತ್ತೆ, ಅಥವಾ ದೇವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು ಕಟ್ಟಾಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಕಟ್ಟಾಗಲ್ಲ, ಬಾತ್ರೂಮಲ್ಲಿ ಕಟ್ಟಾಗಲ್ಲ, ಮಲಗೋದು ಕಟ್ಟಾಗಲ್ಲ, ಊಟ ಕಟ್ಟಾಗಲ್ಲ, ಅಥವಾ ಧಾರಾವಾಹಿ ಸಿನಿಮಾಗಳು ಕಟ್ಟಾಗಲ್ಲ. ಅಂದರೆ ಅದು ಎಲ್ಲಿಗೆ ಬರುವುದು ಅಂದರೆ ಕೊನೆಗೆ ಈ ಧಾರ್ಮಿಕ ಚಟುವಟಿಕೆಗಳಿಗೇ ಕುತ್ತು ಬರುತ್ತೆ. ನಾವು ಅದು ಆಗದ ಹಾಗೆ, ಯಾಕೆಂದರೆ ಮಕ್ಕಳು ಏನು ನೋಡ್ತಾರೋ ಅದನ್ನೇ ಹೆಚ್ಚು ಕಲಿಯುವುದು. ಒಂದು ಸಂಗತಿ ಇನ್ನೊಂದು ಹೇಳಲೇಬೇಕಾದ, ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಶಾಲೆಗೆ ಹಾಕಿದರೆ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ. ಶಾಲೆಯಲ್ಲಿ ಅವರು ಕಲಿಯುವುದು ಕೇವಲ ಕಲೀಲಿಕ್ಕೆ ಏನೇನಿದೆ ಅಂತ ಕಲಿತಾರಷ್ಟೇ ಬಿಟ್ಟರೆ, ಕಲೀಲಿಕ್ಕಿರುವುದು ನಮ್ಮಿತ್ರನೇ. ನಾವು ಮನೆ ಮೊದಲ ಪಾಠಶಾಲೆ ಎಲ್ಲ ಹೇಳ್ತೇವೆ, ಆದರೆ ಮನೆ ಪಾಠಶಾಲೆನೇ ಆಗಿರುವುದಿಲ್ಲ, ನರಕದ ಥರ ಇರುತ್ತೆ. ಅವು ಮನೆಯಿಂದ ಬಿಟ್ಟು ಹೋಗೋದನ್ನೇ ಕಾಯ್ತಿರ್ತಾರೆ. ನಮ್ಮದು ಒಂದು ತಪ್ಪಿದೆ ಏನಂದರೆ, ಸಣ್ಣ ಪುಟ್ಟ ನೀವು ಒಂದು ಸುಮ್ಮನೆ ಇವತ್ತು ಅಥವಾ ನಾಳೆ ಯಾವಾಗಾದರೂ ಮಕ್ಕಳು ಇಡೀ ದಿವಸ ನಿಮ್ಮ ಜೊತೆಗಿದ್ದಾಗ ಮಕ್ಕಳಿಗೆ ಏನೇನು ಹೇಳ್ತೇವೆ ಅದನ್ನು ಬರೆದಿಡಿ. ಪ್ರತಿ ಪಿನ್ ಟು ಪಿನ್ ಬರಿಬೇಕು ಒಂದು ದಿವಸ.
ಬರೆದ್ರೆ ಅದರಲ್ಲಿ 99% ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಬರಬೇಡ, ಹೀಗಲ್ಲ, ಹಾಗೆ ಅಂತ ನಾವು ಬರೀ ನೆಗೆಟಿವ್ ಅಂಶಗಳನ್ನೇ ಹೇಳ್ತೇವೆ ಅವರಿಗೆ. ಏನು ಮಾಡಬೇಕು, ಹೇಗಿರಬೇಕು, ಯಾವುದು ಒಳ್ಳೆಯದು, ಅದರ ಜೊತೆಗೆ ಇದೊಂದು ಹೇಳೋದಾಯ್ತಲ್ವಾ, ನಾವು ನಮಗೆ ಮಕ್ಕಳು ನಮಸ್ಕಾರ ಮಾಡಬೇಕು ಅಂತ ಬಯಸ್ತೇವೆ ಅಂದರೆ ನಮ್ಮ ಮನೇಲಿರೋ ಹಿರಿಯರಿಗೆ ನಾವು ನಮಸ್ಕಾರ ಮಾಡಬೇಕಷ್ಟೇ, ಹೇಳೋದ್ರಿಂದ ಏನು ಉಪಯೋಗ ಇಲ್ಲ. ಮಾಡಿ ನೋಡಿ, ನಾನು ನಮಸ್ಕಾರ ಮಾಡಿದ್ದೇನೆ ಬಾ, ಮಾಡು ಮಾಡಲ್ಲ, ಮಾಡೋಣ ಮಾಡ್ತವೆ. ನಾವು ಮಾಡೋಣ ಅನ್ನೋದನ್ನು ರೂಢಿಸ್ಕೊಳ್ಬೇಕು. ನಮ್ಮ ಧರ್ಮ ಕರ್ಮಗಳಲ್ಲಿ ನಾವು ಮಾಡ್ತಾ, ನೀನು ಜಪ ಮಾಡು, ನಾನು ಮಾಡಲ್ಲ ಅಂದರೆ ಆಗಲ್ಲ. ನಾನು ಹಿರಣ್ಯಕಶಿಪು, ನೀನು ಪ್ರಹ್ಲಾದ ಆಗು ಅಂದರೆ ಆಗಲ್ಲ. ನಮಗೆಲ್ಲ ಬಿಟ್ಟು ಹೋಗಿದೆ, ನಾನು ಏನು ಬೇಕಾದರೂ ಮಾಡ್ಕೋತೀನಿ, ನನಗೆ ಸಂಬಂಧ ಇಲ್ಲ. ನೋಡಿ, ಕೆಲವೊಂದು ಸರ್ತಿ ಈ ಮಕ್ಕಳಿಗೆಲ್ಲ ಉಪನಯನ ಆಗಿರುತ್ತೆ, 15-20 ಲಕ್ಷ ಖರ್ಚು ಮಾಡ್ತಾರೆ. ಆದರೆ ಆ ಉಪನಯನದ ದಿವಸವೇ ಸಂಜೆ ಅವನಿಗೆ ಜಪ ಇಲ್ಲ, ಅವನಿಗೆ ಮಾಡ್ಕೊಳ್ಬೇಕಾದ ಸಂಸ್ಕಾರದ ಬಗ್ಗೆ ಪ್ರಜ್ಞೆ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಅನ್ಕೋಬಿಡಿ. ನೀವು ಇದನ್ನು ಯಾವುದಾದ್ರೂ ಮನೆಗೆ ಕಂಡಾಗ, ನಿಮ್ಗೆ ಆತ್ಮೀಯರಿದ್ದಾಗ ಅವರಿಗೆ ಹೇಳಿಸಿ, ಜಪ ನಿತ್ಯ ಅನುಷ್ಠಾನ ಮಾಡಲೇಬೇಕು. ನಮಗೆ ಯಾರದ್ದು ನಿಜವಾಗಿ ನಾವು ಯಾರಿಗೂ ಹೆದರಬೇಕಾದ ಸ್ಥಿತಿ ಇಲ್ಲ. ನಮಗೆ ಹಿರಿಯರು ಕೊಟ್ಟ ಗಾಯತ್ರಿಯ ಜಪದ ಉಪಾಸನೆ ಇದೆಯಲ್ವಾ, ಅದರಷ್ಟು ಅದ್ಭುತವಾದ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಜಗತ್ತಿನಲ್ಲಿರುವ ಎಲ್ಲ ತಾಕತ್ತುಗಳಿಗಿಂತಲೂ ಅತ್ಯಂತ ಗಟ್ಟಿಯಾದ ತಾಕತ್ತು ಪ್ರಾರ್ಥನೆ. ನಾವು ಆ ಪ್ರಾರ್ಥನೆಯನ್ನೇ ಮಿಸ್ ಮಾಡ್ತಾ ಇದ್ದೇವೆ. ಬೇರೆ ಎಲ್ಲದಕ್ಕೂ ಟೈಮ್ ಕೊಡ್ತೇವೆ, ದೇವರ ಹತ್ರ ನಮ್ಮ ಜೊತೆಗೆ ಒಂದು ಕಮ್ಯುನಿಕೇಷನ್ಗೆ ಏನು ಟೈಮ್ ಕೊಡಬೇಕು ಅದನ್ನು ನಾವು ಕೊಡ್ತಿಲ್ಲ. ನಮ್ಮ ಜೊತೆಗೆ ನಮಗೆ ಕಮ್ಯುನಿಕೇಷನ್ ಇಲ್ಲ, ನಮಗೂ ಭಗವಂತನಿಗೂ ಒಂದು ಕಮ್ಯುನಿಕೇಷನ್ ಇಲ್ಲ. ಅದರಿಂದಾಗಿ ನಾವು ಎಷ್ಟೋ ಸರ್ತಿ ಸೋಲ್ತೇವೆ. ನಾವು ಅದನ್ನು ಮನಸ್ಸಿನಲ್ಲಿ ಮನೆಯಲ್ಲಿ ರೂಢಿ ಮಾಡಿದರೆ ಮಕ್ಕಳು ತನ್ನಿಂತಾನೇ ಹಾದಿಗೆ ಬರ್ತಾರೆ. ನಮ್ಗೆ ಎಷ್ಟೋ ಸರ್ತಿ ಫ್ರಸ್ಟ್ರೇಷನ್ನಿಂದ ಆಫೀಸಿನ ಒತ್ತಡ, ಮನೆಯ ಬೇರೆ ಏನೋ ಕೆಲವು ಕೆಲಸಗಳು, ಇದೆಲ್ಲ ಎಲ್ಲಿ ತೋರಿಸ್ಬೇಕು ಅಂದರೆ ನಮ್ಮ ಮಾತು ಯಾರು ಕೇಳ್ತಾರೋ ಅವ್ರ ಮೇಲೆ. ಅದು ಕೊನೆಗೆ ಬಲಿಯಾಗೋದು ಮಕ್ಕಳೇ. ಬೇರೆಯವ್ರು ಯಾರು ಪಕ್ಕದ ಮನೆಯವ್ರಿಗೆ ಕೇಳಿದ್ರೆ ಅವ್ರಿಗೆ ವಾಪಸ್ ಬೈತಾರೆ, ಅದನ್ನೇ ನಾವು ಮಕ್ಕಳ ಮೇಲೆ ಬೈತೀವಿ. ಕೆಲವರು ಅದು ಆಗಲ್ಲ ಅಂತ ಮನೇಲಿ ಒಂದಿಷ್ಟು ನಾಯಿ ಸಾಕೊಂಡಿರ್ತಾರೆ, ಅದಕ್ಕಾದರೂ ಬೈದು ಸಮಾಧಾನ ಆಗುತ್ತೆ ಅಂತ. ಆದರೆ ಅದ್ರ ಕೊನೆಗೆ ಎಲ್ಲಿ ನಿಲ್ಲುತ್ತೆ ಅಂದರೆ, ನಾವು ಒಬ್ರಿಗೆ ಬೈತೇವೆ ಅಂದರೆ ಅದು ಇನ್ನೊಂದು ಕಡೆ ಎಲ್ಲೋ ಪಾಸ್ ಆಗುತ್ತೆ. ಮಕ್ಕಳಿಗೆ ನಾವು ಬೈಕೋತೀವಲ್ಲ, ಎಷ್ಟೋ ಸಲ ನಾನು ಹೇಳೋದುಂಟು, ನಿಮ್ಮ ಮನೆಯ ಹಿಸ್ಟ್ರಿಯನ್ನು ನಿಮ್ಮ ಮನೆಯಲ್ಲಿ ನಾನು CC ಕ್ಯಾಮರಾ ಇಟ್ಟು ನೋಡಬೇಕಾಗಿಲ್ಲ, ನಿಮ್ಮ ಮಕ್ಕಳನ್ನು ನನ್ನ ಹತ್ರ ಕಳಿಸ್ತಿರಲ್ಲ, 10 ನಿಮಿಷದಲ್ಲಿ ಗೊತ್ತಾಗುತ್ತೆ ಮನೆಯಲ್ಲಿ ಏನಾಗ್ತಿದೆ ಅಂತ. ಮಕ್ಕಳ ಆ್ಯಟಿಟ್ಯೂಡ್ನಲ್ಲಿ ಗೊತ್ತಾಗುತ್ತೆ. ಮಕ್ಕಳು ತುಂಬ ಜಗಳ ಆಡ್ತಾ ಇದ್ದಾರೆ ಅಂದರೆ ಆ ಮನೆಯಲ್ಲಿ ತುಂಬ ಜಗಳ ನಡೆಯುತ್ತೆ ಅಂತ ಅರ್ಥ. ಮಕ್ಕಳು ತುಂಬ ಕೆಟ್ಟ ಮಾತಾಡ್ತಿದ್ದಾರೆ ಅಂದರೆ ಮನೆಯಲ್ಲೋ ಪರಿಸರದಲ್ಲೋ ಎಲ್ಲೋ ಅಂಥ ವ್ಯಕ್ತಿಗಳೇ ಅವರು ಸುತ್ತ ಇದ್ದಾರೆ ಅಂತ. ಎಲ್ಲವೂ ಗೊತ್ತಾಗುತ್ತೆ. ಅವರು ಎಷ್ಟು ಜಪ ಮಾಡ್ತಾರೆ, ಎಷ್ಟು ಅನುಷ್ಠಾನ ಮಾಡ್ತಾರೆ, ಏನು ಆಚರಣೆ ಮಾಡ್ತಾರೆ, ಯಾವುದನ್ನು ನಂಬ್ತಾರೆ, ಯಾವುದು ಮಕ್ಕಳಿಗೆ ಅರ್ಥ ಆಗಲ್ಲ ಅಂತ ಮಾತ್ರ ನಾವು ಖಂಡಿತ ಅಂದ್ಕೊಂಡು, ನಾವು ಎಷ್ಟೋ ಸರ್ತಿ ನಾವು ಮಾತಾಡ್ಕೊಳ್ಳುವಾಗ ಮಕ್ಕಳು ಸುಮ್ಮನೆ ಪಾಡಿಗೆ ಬರ್ಕೋತಾ ಇರ್ತವೆ, ನಾವೇನೋ ಗಲಾಟೆ ಮಾಡೋದು ಅಥವಾ ಇನ್ನೇನೋ ನಮ್ಮ ಬೇಸರಗಳನ್ನು ಹೇಳ್ಕೊಳ್ತಾ ಇರ್ತೇವೆ. ಆದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸಣ್ಣ ಮಕ್ಕಳು ಅಂತಲ್ಲ ನಾನು ಹೇಳ್ತಿರೋದು, ಇನ್ನೂ ಪುಟ್ಟವುಗಳಾದರೂ ಗೊತ್ತಾಗುತ್ತೆ, ಅದು ಎಲ್ಲೋ ಒಂದು ಪ್ರಭಾವ ಬೀರುತ್ತೆ. ಅದರಿಂದಾಗಿ ನಮ್ಗೆ ಏನೇ ಜಗಳ ಇದ್ದರೂ, ನಮ್ಮ ಟೀಚರ್ಸ್ಗಳ ಬಗ್ಗೆ ನಮಗೆ ಅಭಿಪ್ರಾಯ ಸರಿ ಇಲ್ಲ ಅಂದರೆ ಅದನ್ನು ನಾವು ಮಾತಾಡ್ಕೊಳ್ಬೇಕು ಹೊರತು ಮಕ್ಕಳ ಮುಂದೆ ನೋಡಿ, ನಿಮಗೆ ಒಂದು ವಿಷಯದಲ್ಲಿ ಅವ್ರು ತಪ್ಪು ಮಾಡಿದ್ದು ಪರ್ಫೆಕ್ಟಾಗಿ ಗೊತ್ತಿದೆ ಅಂತ ಇಟ್ಕೊಳ್ಳಿ. ನೀವು ಮಕ್ಕಳ ಮುಂದೆ ಆ ಟೀಚರ್ ಎಂತ ಗೊತ್ತು, ನನಗೆ ಗೊತ್ತುಂಟು ಅಂತ ನಾವು ಬೈತೇವೆ ಅಂತ ಇಟ್ಕೊಳ್ಳಿ. ಮಗುವಿನ ತಲೆಯಲ್ಲಿ ಅದು ಅಚ್ಚೊತ್ತಿ ಮುಂದೆ ವಸ್ತುತಃ ಆ ಒಂದು ವಿಷಯದಲ್ಲಿ ಅವ್ರು ತಪ್ಪಿದ್ರು, ಆದರೆ ಇನ್ನೆಷ್ಟೋ ವಿಷಯದಲ್ಲಿ ಆ ಮಗುವಿಗಿಂತ ಆ ಟೀಚರ್ ತುಂಬ ಬೆಟರ್. ಎಲ್ಲೋ ಒಂದು ತಪ್ಪಿ ಒಬ್ಬ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ಆದರೆ ನಾವು ಆಡಿದ ಒಂದು ಮಾತು ಅವನ ಇಡೀ ವರ್ಷದಲ್ಲಿ ಅವರು ಹೇಳಿಕೊಟ್ಟ ಯಾವ ಸಂಗತಿ ಅನ್ನೋದು ನಂಬಿ ಕಲಿಯಲ್ಲ, ಅವರನ್ನು ಇಷ್ಟನೂ ಪಡಲ್ಲ, ಅವರ ಮನಸ್ಸಿಗೆ ಬೇಸರ ಆಗುತ್ತೆ. ಯಾವಾಗ ಗುರುಗಳ ಬೇಸರ ಅನ್ನೋದು ಮಗುವಿನ ಅಧ್ಯಯನದ ಹೊತ್ತಿಗೆ ಬೀಳುತ್ತೋ ಅದರ ಅಧ್ಯಯನ ಪೂರ್ತಿ ನಾಶ ಆಗುತ್ತೆ. ಅದನ್ನಾಗಿ ಯಾವತ್ತಿಗೂ ನಾನು ಹೇಳ್ತಾ ಇರೋದು ಟೀಚರ್ಸು ಅಂತ ಮಾತ್ರ ಅಲ್ಲ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಯಾರದೋ ಬಗ್ಗೆ ನಮಗೊಂದು ಅಸಮಾಧಾನ ಇರ್ತವೆ, ಅವ್ರು ತಪ್ಪೇ ಮಾಡಿರ್ಬೋದು. ಆದರೆ ಅದನ್ನು ಮಕ್ಕಳ ಮುಂದೆ ಯಾವತ್ತೂ ನಾವು ಹೇಳ್ಕೊಳ್ಬಾರ್ದು. ನಮ್ಗೆ ಅವ್ರು ಆಗೋರು, ಇವ್ರು ಆಗದವರು, ಇವ್ರ ಹತ್ರ ಹೋಗಬಾರ್ದು, ಇವ್ರ ಹತ್ರ ಏನಿದ್ರು ಜಾಗ್ರತೆಯನ್ನು ಹೇಳಿ. ತೊಂದರೆ ಆಗುವಂಥದ್ದಿದ್ದರೆ ಖಂಡಿತ ಹೇಳಿ. ಅದು ಬಿಟ್ಟು ಬೇರೆ ಯಾವುದೇ ನಮ್ಮ ಭಾವನೆಗಳನ್ನು ಅವುಗಳ ಮೇಲೆ ಹೇರ್ಲಿಕ್ಕೆ ಹೋಗಬಾರ್ದು. ಯಾವಾಗ ನಾವು ಹಾಗೆ ಮಾಡ್ತಾ ಹೋಗ್ತೇವೆ ಮಕ್ಕಳು ತನ್ನಿಂದ ತಾನೇ ನಮ್ಮಿಂದಲೂ ದೂರ ಆಗ್ತಾರೆ. ಅದರಿಂದಾಗಿ ಮಕ್ಕಳಿಗೆ ಎಲ್ಲರೂ ಹೇಳೋದುಂಟು, ಪೇರೆಂಟ್ಸು ಕೆಲವೊಂದು ಸರ್ತಿ ಮೀಟಿಂಗಿಗೆ ಬಂದಾಗ ನಾವು ಮಗುವಿಗೆ ಒಳ್ಳೆ ಡ್ರೆಸ್ ಕೊಡಿಸ್ತೇವೆ, ಮನೇಲಿ ಕೆಲಸನೇ ಹೇಳಲ್ಲ, ಅವರಿಗೆ ಬೇಕಾದ ಪುಸ್ತಕ ಕೊಡಿಸ್ತೇವೆ, ಟ್ಯೂಷನ್ ಮಾಡಿಸ್ತೇವೆ, ಆದರೂ ನಮ್ಮ ಮಕ್ಕಳು ನಾವು ಹೇಳಿದಾಗ ಕೇಳಲ್ಲ. ನಾನು ಹೇಳಿದ್ದು ನೀವು ಅದೇ ತಪ್ಪು ಮಾಡಿದ್ದು. ಮಕ್ಕಳಿಗೆ ಕೇಳಿದಕ್ಕೆ ನಿಮಗೆ ನೆನಪಿರ್ಬೋದು, ನೀವು 10 ಕೇಳಿದರೆ 9 ಒಂದು ವಸ್ತು ಸಿಗ್ತಿತ್ತು. ಇವಾಗ 10 ಕೇಳಿದರೆ 10 ಸಿಗ್ತಾ ಇದೆ. ಅದನ್ನು ಮೀರಿದ ನಿರೀಕ್ಷೆ ಮಕ್ಕಳಲ್ಲಿ ಹುಟ್ಕೊಳ್ಳುತ್ತೆ. ನಾವು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗದೆ ಹೋದಾಗ ನಮಗೆ ಕಷ್ಟ ಶುರುವಾಗುತ್ತೆ. ಅವುಗಳನ್ನು ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿ ಇದೆ.
ಆದರೆ ನಿಜವಾಗಿ ಮಕ್ಕಳಿಗೆ ನಾವು ಕೊಡಬೇಕಾದದ್ದು ವಸ್ತು ಅಲ್ಲ, ಸಮಯ. ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತು ಶಾಲೆಯಲ್ಲಿ ಏನಾಯಿತು, ದಾರಿಯಲ್ಲಿ ಏನಾಯಿತು, ಇದನ್ನು ಕೂತು ಟೈಮ್ ಕೊಡಬೇಕು. ನಾನು ಕೆಲವೊಂದು ಸಲ ಹೇಳೋದುಂಟು, ನೀವು ವಾಹನದಲ್ಲಿ ಕಳಿಸೋದಕ್ಕಿಂತ ಹತ್ತಿರ ಇದ್ದರೆ, ತುಂಬ ದೂರ ಇದ್ದರೆ ಕಷ್ಟ, ಹತ್ತಿರ ಇದ್ದರೆ ನೀವೇ ಟೂ ವೀಲರಲ್ಲಿ ಬಿಟ್ಟು ಬನ್ನಿ. ಆ ಬಿಟ್ಟು ಬಿಡುವ ಸಮಯ ಇದೆಯಲ್ವಾ, ಅದು ಮಕ್ಕಳ ಜೊತೆಗಿನ ಒಂದು ಒಳ್ಳೆಯ ಸಂಬಂಧ. ಅದು ನಿಮಗೆ ಮತ್ತೆ ಇನ್ನೊಂದು ದಿವಸ ನೆನಪಾಗುತ್ತೆ. ಶಾಲೆಗೆ ಹೋಗಿ ಬಿಟ್ಟು ಬರುವುದೇ ಒಂದು ಸಂತೋಷದ ಕೆಲಸ. ಆ ಸಮಯದಲ್ಲಿ ಮಕ್ಕಳ ಹತ್ರ ಮಾತಾಡಿ ಏನಾಗ್ತಿದೆ, ಏನಾಗಿದೆ, ಏನಾಗಬೇಕು, ಇದನ್ನೆಲ್ಲವನ್ನು ಚರ್ಚೆ ಮಾಡಲಿಕ್ಕಾಗುತ್ತೆ. ಮಕ್ಕಳ ಹತ್ರ ಮಾತಾಡಬೇಕು, ಸುಮ್ಮನೆ ಕೂತು ಪ್ರೀತಿಯಿಂದ ಮಾತಾಡಬೇಕು. ಜೋರು ಮಾಡಿ ಮಾತಾಡಿ ಏನಾಯಿತು ಹೇಳು ಅಂತ ಹೇಳಿದ್ರೆ ಹೇಳಲ್ಲ. ನೀವೇ ಗಮನಿಸ್ಬೋದು, ಸುಮಾರು 2ನೇ ಕ್ಲಾಸ್ ತನಕ ಅಥವಾ 3ನೇ ಕ್ಲಾಸ್ ತನಕ ಮಕ್ಕಳು ಪಿನ್ ಟು ಪಿನ್ ಬಂದು ಮನೆಯಲ್ಲಿ ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ನಾವು ಮೊಬೈಲಲ್ಲಿ ಗೀಚ್ತಾ ಇರ್ತೇವೆ ಬರ್ರಂತ. ನಮ್ಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಸುಮ್ಮನೆ ನಿನ್ನೇನು ಅದನ್ನು ಹೇಳಿದ್ರು, ಇವತ್ತು ಅದನ್ನು ಹೇಳಿದ್ರು, ಮೊನ್ನೆ ಅದನ್ನು ಹೇಳಿದ್ರು ಅಂತ ಬೈದು ಬಿಡ್ತೇವೆ. ಮಗು ನಾಳೆಯಿಂದ ಬೇರೆಯವರನ್ನು ಹುಡ್ಕೊಳ್ಳುತ್ತೆ. ಅದಕ್ಕೆ ಹೇಳಬೇಕು ಒಳಗಿನಿಂದ. ಒಂದೋ ಅದು ಮಂಕಾಗುತ್ತೆ, ಇಲ್ಲ ಅಂದರೆ ಇನ್ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಆಗ ಟೀಚರ್ಗಳಿಗೆಲ್ಲ ಗೊತ್ತಾಗುತ್ತೆ ಒಳಗಿನಿಂದ. ನೀವು ಅದನ್ನು ಮನೆಯಲ್ಲಿ ಒಂದು ಸರ್ತಿ ಅದನ್ನು ಹೇಳಿಸ್ಬಿಟ್ರೆ ಮತ್ತೆ ಅದು ಎಲ್ಲರ ಹತ್ರ ಹೇಳ್ಕೊಂಡು ಬರಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ನಮಗೊಂದು ಏನಾದರೂ ಒಂದು ವಿಷಯ ಗೊತ್ತಾದರೆ ಯಾರ ಹತ್ರ ಆದರೂ ಹೇಳೋ ತನಕ ಒಂದು ಒಳಗೆ ತಡೆಯಲ್ಲ. ಹೇಳಬೇಕು, ಇವತ್ತು ಯಾರ ಹತ್ರ ಆದರೂ ಒಬ್ಬರ ಹತ್ರ ಆದರೂ ಹಂಚ್ಕೊಳ್ಬೇಕು ಅಂತಿರುತ್ತೆ. ಮಗುವಿಗೂ ಅದೇ ಅಲ್ವಾ ಮನೆಯಲ್ಲಿ ಇರುವ ಭಾವನೆ. ಅದರಿಂದಾಗಿ ಆದಷ್ಟು ಮಗುವಿನ ಜೊತೆಗೆ ಸಮಯ ಕೊಟ್ಟು, ಮತ್ತು ಪ್ರತಿಯೊಂದು ವಸ್ತುವಿನ ಬೆಲೆ, ಚಿಕ್ಕಂದಿನಲ್ಲಿ ಕರೆಂಟ್ ಸುಮ್ಮನೆ ಉರಿಸೋದನ್ನು, ನೀರು ಸುಮ್ಮನೆ ವ್ಯರ್ಥ ಆಗೋದನ್ನು, ಅಥವಾ ಬಟ್ಟೆಗಳನ್ನು ಬೇಕಾಬಿಟ್ಟು ಎಸೆಯದೆ ಒಂದು ಶಿಸ್ತು, ಒಪ್ಪ, ಓರಣ, ಇದನ್ನೆಲ್ಲ ನಾವು ಮಾಡ್ತಾ ಮಕ್ಕಳ ಜೊತೆಗೆ ಅದನ್ನು ಹೇಳಿಕೊಡ್ತಾ ಹೋದರೆ ಆವಾಗ ತನ್ನಿಂದ ತಾನೇ ಒಬ್ಬ ಒಳ್ಳೆಯ ಮನುಷ್ಯರಾಗ್ತಾರೆ. ನಮಗೆ ವಿದ್ಯಾವಂತ ಆಗಬೇಕು ಅಂತಿಲ್ಲ, 4 ಅಕ್ಷರ ಕಮ್ಮಿ ಕಲ್ತರೂ ತಪ್ಪಿಲ್ಲ, ಆದರೆ ಅವ್ರು ಮನುಷ್ಯರಾಗಬೇಕು, ಸಂಸ್ಕಾರವಂತರಾಗಬೇಕು. ಹೈಫೈ ಆದ ವಿದ್ಯೆಯನ್ನು ಕಲಿತು ಅಥವಾ ಒಳ್ಳೆಯ ದೊಡ್ಡ ಪೋಸ್ಟನ್ನು ಪಡೆದರೂ ಅವನ ಅಪ್ಪ ಅಮ್ಮನನ್ನೇ ವೃದ್ಧಾಶ್ರಮದಲ್ಲಿ ಇಡ್ತಾನೆ ಅಂತಾದರೆ ಆ ಮಗ ಬೇಕು, ಅಥವಾ ಅವನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದರೂ ಕೊನೆ ತನಕ ತಮ್ಮ ಅಪ್ಪ ಅಮ್ಮನ ಪ್ರೀತಿಯಿಂದ ತನ್ನ ಜೊತೆಗಿಟ್ಕೊಂಡು ಅವರಿಗೆ ಆರೋಗ್ಯ ಕೆಟ್ಟಾಗ ತಾನೇ ಮಾತ್ರೆ ನೀರು ಕೊಟ್ಟು ಅವರನ್ನು ಸಂತೋಷದಲ್ಲಿ ಇಡ್ತಾನೋ ಅಂಥ ಮಗ ಬೇಕು. ನಾವು ಯೋಚನೆ ಮಾಡಬೇಕು. ಅದರಿಂದ ಸಂಸ್ಕಾರಯುಕ್ತವಾದ ಮಕ್ಕಳ ಕಡೆಗೆ ನಮ್ಮ ಗಮನ ಇರಲಿ. ಮಾರ್ಕ್ಸ್ ಪಡಿಬಾರ್ದು ನಾನು ಹೇಳ್ತಿಲ್ಲ, ಖಂಡಿತ ಅದರ ಅಭಿಪ್ರಾಯದಲ್ಲ. ಆದರೆ ಮಾರ್ಕ್ಸೇ ಜೀವನ ಅಲ್ಲ. ಮಾರ್ಕ್ಸ್ ಕಲಿತ ಮಕ್ಕಳು ಕೂಡ ಎಷ್ಟೋ ಸರ್ತಿ ಬಿನ್ ಲ್ಯಾಡನ್ನು ದೊಡ್ಡ ವಿದ್ಯಾವಂತ, ಆದರೆ ಏನು ಮಾಡ್ದ, 11 ಗೋಲ್ಡ್ ಮೆಡಲಿಸ್ಟ್ ಅವನು, ಸಾಮಾನ್ಯ ಅಲ್ಲ. ಅವನು ಕೆಮಿಕಲ್ ಇಂಜಿನಿಯರಿಂಗ್ ಇತ್ಯಾದಿಗಳನ್ನು ಓದಿದ್ದು ನೋಡಿದರೆ ಇವತ್ತು ಯಾರೂ ಅಷ್ಟು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ಮಾಡಿದ್ದೇನು? ಅದರಿಂದಾಗಿ ವಿದ್ಯೆಗೂ ಸಂಸ್ಕಾರಕ್ಕೂ ಸಂಬಂಧ ಇಲ್ಲ ನೇರವಾಗಿ. ವಿದ್ಯೆ ಕೊಡುವುದರ ಜೊತೆಗೆ ನಾವು ಸಂಸ್ಕಾರ ಕೊಟ್ಟರೆ ಆ ವಿದ್ಯೆ ಸಾರ್ಥಕ ಆಗುತ್ತೆ. ವಿದ್ಯೆ ಕೊಟ್ಟು ಕೂಡ ನಾವು ಸಂಸ್ಕಾರ ಕೊಡಲಿಲ್ಲ ಅಂದರೆ ಅವರೇ ನಮಗೆ ಶತ್ರುಗಳಾಗಿಬಿಡ್ತಾರೆ. ಆ ದೃಷ್ಟಿಯಿಂದ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡುವುದಕ್ಕೋಸ್ಕರ ಇಲ್ಲಿ ಇಂಥ ಶಿಬಿರಗಳಿಗೆ ಕರೆ ತಂದಿದ್ದೀರಿ. ಜವಾಬ್ದಾರಿ ಒಂದೇ, ಅದನ್ನು ಮುಂದುವರಿಸಲಿಕ್ಕೆ ಅವ್ರಿಗೆ ಅವಕಾಶ ಕೊಡಿ. ಆ ಮನೆಯಲ್ಲಿ ನಿರಂತರ ಇಲ್ಲಿ ಏನಾಯಿತೋ ಅದನ್ನು ನಿಮ್ಗೆ ಅಲ್ಲಿ ಹೇಳ್ಕೊಟ್ಟಿದ್ದೆ, ನೀನು ಹೇಳಲ್ಲ, ಜೋರು ಮಾಡಬೇಡಿ. ನಾನು ನಿನ್ನ ಜೊತೆಗೆ ಹಾಡು ಹೇಳ್ತೇನೆ ಅಂತ ಅವ್ರು ಬರ್ಕೊಂಡದನ್ನು ನೀವು ಹೇಳಿ. ನಾನು ನಿನ್ನ ಜೊತೆಗೆ ಸ್ತೋತ್ರ ಮಾಡ್ತೇನೆ ಅಂತ ನೀವು ಅವ್ರ ಜೊತೆ ಕೂತು ಸ್ತೋತ್ರ ಮಾಡಿ. ನಾನು ನಿನ್ನ ಜೊತೆಗೆ ಒಂದಿಷ್ಟು ಏನೋ ಆಟ ಆಡ್ತೇನೆ, ಅಲ್ಲಿ ಏನು ಹೇಳ್ಕೊಟ್ರೆ ಆಟ ನಿನ್ನ ಜೊತೆಗೆ ನಾನಿದ್ದೇನೆ ಅಂತ ಸಮಯ ಕೊಡಿ. ಮಕ್ಕಳು ಕೆಲವೊಂದು ಸರ್ತಿ ನಿಮ್ಗೆ ಒಂದೊಂದು ದಿವಸ ಆಗಲಿಲ್ಲ ಅಂದರೆ ಅವುಗಳಿಗೆ ಅರ್ಥ ಆಗುತ್ತೆ, ಅಮ್ಮ ಬೇಡ ಇವತ್ತು ನಾನು ಮಾಡ್ಕೋತೇನೆ, ನಿನ್ನ ಪಾಡಿಗೆ ಕೆಲಸ ಮಾಡಿ. ಯಾಕೆಂದರೆ ನಾವು ಅಷ್ಟು ದಿವಸ ಟೈಮ್ ಕೊಟ್ಟದ್ದು ಅದಕ್ಕೆ ಅರ್ಥ ಆಗಿರುತ್ತೆ. ಅಮ್ಮ ನನಗೆ ಎಲ್ಲದಕ್ಕೂ ಅಪ್ಪ ಸಮಯ ಕೊಡ್ತಾ ಇದ್ದಾರೆ, ಇವತ್ತೇನು ಬೇರೆ ಕೆಲಸ ಇದೆ. ನಾವೇನು ಅಂದರೆ ನಮಗೆ ನಿಜವಾಗೂ ಒಂದು ಸಮಸ್ಯೆ ಇರುತ್ತೆ. ಆದರೆ ಆ ಮಗುವಿಗೆ ನಾವು ಆ ಬೈದ ವಿಷಯ ಏನಾಗುತ್ತೆ ಅಂದರೆ, ತನಗೆ ಎಷ್ಟೋ ಸಲ ನಾವು ತಪ್ಪು ಮಾಡಿದಾಗ ಬೈದಾಗ ಮಗುವಿನ ಮನಸ್ಸಲ್ಲಿ ಏನು ಉಳಿತ, ನಾನು ಅಂದರೆ ಇಷ್ಟ ಇಲ್ಲ ಅಂತ ಆಗ್ಬಿಡುತ್ತೆ. ನಾವು ಹೇಳಬೇಕಾದ್ರೆ ನೀನು ಮಾಡಿದ ಈ ಕೆಲಸ ಇಷ್ಟ ಇಲ್ಲ ಹೊರತು ನೀನು ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲ. ನಿನ್ನ ಕೆಲಸ ಈ ತಪ್ಪನ್ನು ಮಾತ್ರ ನಾನು ಆಕ್ಷೇಪ ಮಾಡ್ತಾ ಇದ್ದೇನೆ ಹೊರತು ನಿನ್ನನ್ನು ನಾನು ಆಕ್ಷೇಪ ಮಾಡ್ತಿಲ್ಲ ಅನ್ನೋದನ್ನು ಮಗುವಿಗೆ ಹೇಳಬೇಕು. ನಾವು ಅದನ್ನು ಹೇಳಲ್ಲ, ನೀನು ಸರಿ ಇಲ್ಲ, ನೀನು ಹಾಗೆ, ನೀನು ಹೀಗೆ ಅಂತ ಹೇಳಿದ ತಕ್ಷಣ ಮನಸ್ಸಿಗೆ ಏನು ಹೋಗುತ್ತೆ ಅಂದರೆ, ಮಗುವಿಗೆ ಪಕ್ಕದ ಮನೆಯವರು ಒಂಚೂರು ಮಾತಾಡಿದ ತಕ್ಷಣ ಅದಕ್ಕೆ ಅವ್ರು ಒಳ್ಳೆಯವರಾಗ್ಬಿಡುತ್ತೆ. ನಾವು 20 ವರ್ಷ ಸಾಕಿಯೂ 20 ನಿಮಿಷದಲ್ಲಿ ಹಾರೋಗ್ತಾರೆ ನಮ್ಮ ಕೈಯಿಂದ, ಯಾವುದ್ಯಾವುದೋ ದುಶ್ಚಟಗಳಿಗೆ ಒಳಗಾಗ್ತಾರೆ. ಅದಕ್ಕೆ ಕಾರಣ ನಮ್ಮ ವರ್ತನೆ. ನಮಗೆ ಏನೇ ಸ್ಟ್ರೆಸ್ ಇದ್ದರೂ ಅದನ್ನು ಮಕ್ಕಳ ಮುಂದೆ ನಾವು ಅಭಿವ್ಯಕ್ತಿ ಮಾಡಬಾರ್ದು. ಅದನ್ನು ಒಂದು ಪಾರ್ಟ್ ಬೇರೆಯೇ. ಹೇಗೆ ಆಫೀಸಿದ್ದು ಮನೆಗೆ ತರಬಾರ್ದು, ಮನೆಯದ್ದು ಆಫೀಸಿಗೆ ಹೋಗಬಾರ್ದು ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಲ್ಲ, ಹಾಗೆ ನಮ್ಮ ದೊಡ್ಡವರದ್ದು ಮಕ್ಕಳಿಗೆ ಬರಬಾರ್ದು, ಮಕ್ಕಳದ್ದು ನಾವು ದೊಡ್ಡವರ ಹತ್ರ ಚರ್ಚೆ ಮಾಡಬಾರ್ದು. ಇಷ್ಟು ಇಟ್ಟುಕೊಂಡ್ರೆ ಅಂದರೆ ನಮ್ಮ ಪ್ರಾಚೀನ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ನಮ್ಗೆ ಅದು ಹೇಗೆ ನಡೆಸ್ಕೊಳ್ಳೋದು ಅಂತ ಇವತ್ತು ಪೇರೆಂಟಿಂಗ್ ಅನ್ನೋದೇ ಒಂದು ದೊಡ್ಡ 10 ಮಕ್ಕಳಿದ್ದಾಗಲೂ ಆನಂದವಾಗಿದ್ದರು. ನಮ್ಗೆ 1-2 ಇದ್ದದ್ದನ್ನೇ ಇನ್ನು ಬೀದಿಗೊಂದು ಮಾಡ್ತಾರೋ ಊರಿಗೊಂದು ಮಾಡ್ತಾರೋ ಗೊತ್ತಿಲ್ಲ, ಅಲ್ಲಿ ತನಕನೂ ನಮಗೆ ಅಸಹಾಯಕತೆ ಅಂತ ಅನ್ನೋದು ಕಾಡದಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಇಂಥ ವೇದಿಕೆಯನ್ನು ನಾವು ಸದುಪಯೋಗ ಮಾಡಿಕೊಳ್ಳೋಣ. ಅವರವರ ಎಷ್ಟೋ ಅಧ್ಯಾಪಕರು ತಮ್ಮ ವೈಯಕ್ತಿಕ ಕೆಲಸ
ಗಳನ್ನು ಬಿಟ್ಟು ಇಲ್ಲಿಗೆ ಮಕ್ಕಳಿಗೆ ಸಮಯ ಕೊಡ್ತಾರೆ. ಅದು ಸಾರ್ಥಕ ಆಗುವುದು ಯಾವಾಗ ಅಂದರೆ ಅದು ಮತ್ತೆ ಮನೆಯಲ್ಲಿ ಮರುಕಳಿಸಿದಾಗ, ಅನುರಣಿಸಿದಾಗ. ಆ ಸಂಧ್ಯಾರಾಗ ಅನುರಣಿಸಿದರೆ ನಿಜವಾಗಿಯೂ ದೇಶಕ್ಕೂ ಕ್ಷೇಮ, ಸನಾತನ ಧರ್ಮ ಉಳಿಯುವುದಕ್ಕೂ ನಾವು ಪ್ರತ್ಯೇಕವಾಗಿ ಧರ್ಮಕ್ಕೆ ಜಯವಾಗಲಿ ಅಂತ ಜಂತರ ಮಂತರಲ್ಲಿ ಬೊಬ್ಬೆ ಹಾಕಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಆಗುವ ಕರ್ತವ್ಯವನ್ನು ತಿಳಿದು ಮಕ್ಕಳ ಜೊತೆಗೆ ಕೂಡಿ ಯಾರತ್ರವೂ ಸಾಮರಸ್ಯವನ್ನು ಕೆಡಿಸಿಕೊಳ್ಳದೆ ನಡೆಸಿದರೆ ಅದೇ ಧರ್ಮದ ರಕ್ಷಣೆ. ಆ ಧರ್ಮದ ರಕ್ಷಣೆಯನ್ನು ಮಾಡುವ ದೊಡ್ಡ ಹೊಣೆಗಾರಿಕೆ ನಮಗಿದೆ. ಪೇರೆಂಟ್ಸ್ ಆಗಿ ನಮ್ಮ ಸುತ್ತಲಿನವರಿಗೂ ಆ ಮಾತನ್ನು ಹೇಳುವ ಮೂಲಕ ಅವರನ್ನು ನಮ್ಮವರನ್ನಾಗಿ ನಾವು ಸೇರಿಸ್ಕೊಳ್ಬೇಕು. ನಾವು ಬೇರೆಯವರನ್ನು ಬಹಳ ಹತ್ತಿರ ಮಾಡ್ತೇವೆ, ನಮ್ಮವರನ್ನೇ ನಾವು ದೂರ ಮಾಡ್ತೇವೆ. ಇಂಥ ಕೆಟ್ಟ ಪ್ರಸಂಗಗಳು ಬಾರದಂತೆ ನಮ್ಮ ಬದುಕು ಮಂಗಳಮಯವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಆಯಿತು, ಮಕ್ಕಳಿಗೂ ಆಯಿತು, ಹೆತ್ತವರಿಗೂ ಆಯಿತು. ನಾನು ಒಂದು ಸಣ್ಣ ಮಾತು ಹೇಳ್ತೇನೆ. ಅವರು ಹೇಳಿದ್ದನ್ನು ಕಲಿಕೆಗೆ ಅನೇಕ ರೀತಿಗಳಿವೆ. ಅದರಲ್ಲಿ ಒಂದು ಇಮಿಟೇಷನ್, ಬೈ ಇಮಿಟೇಷನ್. ನಾವು ಏನು ಮಾಡ್ತೇವೆ ಮತ್ತು ಹಾಗೆ ಮಾಡ್ತಾರೆ. ನಮ್ಮ ಏನು ಇಂಟೋನೇಷನ್ ಇದೆ ಭಾಷೆಯದ್ದು ಅದು ಆಟೋಮ್ಯಾಟಿಕಲಿ ಬೈ ಇಮಿಟೇಷನ್. ಮಕ್ಕಳು ಆಡುವಾಗ ನೋಡಿ, ಅಪ್ಪನನ್ನು ಅನುಕರಿಸ್ತಾರೆ, ಅಮ್ಮನನ್ನು ಅನುಕರಿಸ್ತಾರೆ, ಅಣ್ಣನನ್ನು ಅನುಕರಿಸ್ತಾರೆ, ಅಮ್ಮ ಹೇಳಿದ್ದನ್ನು ಹೇಳ್ತಾರೆ ಆಟದಲ್ಲಿ, ಅಪ್ಪ ಹೇಳಿದ್ದನ್ನು ಹೇಳ್ತಾರೆ, ಅಪ್ಪ ಅಮ್ಮ ಜಗಳ ಮಾಡಿದ್ದನ್ನು ಹೇಳ್ತಾರೆ. ಅಲ್ಲಿ ಬೈ ಇಮಿಟೇಷನ್ ದೇ ಲರ್ನ್ ಮೋರ್ ಇನ್ ಫ್ಯಾಮಿಲಿ. ಅದನ್ನು ಅವರು ಏನು ಹೇಳಿದ್ದಾರೋ ಅದನ್ನೆಲ್ಲ ನಾವೆಲ್ಲ ಗಮನಿಸಿದರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗ್ತೇವೆ. ಒಂದು, ನಾವು ಬ್ರಾಹ್ಮಣರು, ಮೇಲಾಗಿ ಹಿಂದೂಗಳು. ನಾವು ಏನನ್ನು ಕಲಿಸುವುದಿಲ್ಲ, ಹಿಂದೂಗಳು ಆಗಿ ಹೇಗೆ ಇರಬೇಕು ಅಂತ ಏನನ್ನು ಕಲಿಸುವುದಿಲ್ಲ. ಮಾನ್ಯ ವಿದ್ವಾಂಸರು ಹೇಳಿಕೊಟ್ಟಿದ್ದಾರೆ. ಆದಷ್ಟು ಪ್ರಯತ್ನ ಬರೋಣ, ನಮ್ಮ ಬ್ರಾಹ್ಮಣ್ಯದ ಸಮಾಜವನ್ನು ಎತ್ತೋಣ, ಹಿಂದುತ್ವವನ್ನು ಎತ್ತೋಣ. ಇಲ್ಲಿ ಎಲ್ಲರೂ ಹೊಡಿತಾರೆ, ನಮಗೆ ಎಲ್ಲರೂ ಹೊಡಿತಾರೆ. ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ನಮ್ಮ ಮಕ್ಕಳೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಹಿಂದುತ್ವದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಕಾನ್ವೆಂಟಿಗೆ ಕಳಿಸಿದ್ದೇವೆ, ಅಲ್ಲಿ ಹೇಳುತ್ತೇವೆ, ನಮ್ಮ ನಿರ್ಣಯವೇ ಬೇರೆ ಇರ್ತದೆ. ಹಾಗೆ ಮಾಡೋಣ, ಪ್ರಯತ್ನ ಮಾಡೋಣ, ಹಿಂದುತ್ವವನ್ನು ಉಳಿಸೋಣ, ರಾಮನಾಮವನ್ನು ಜಪಿಸೋಣ ಅಂತ ಹೇಳಿ ನಾವು ಕೃಷ್ಣಾದಿ ಭಕ್ತಿಗೆ ಕರೆಸಿ ಸಾಕಷ್ಟು ಶ್ರಮ ಕೊಟ್ಟಿದ್ದೇವೆ. ಅವರು ಬಂದಿದ್ದಾರೆ, ವಿದ್ವಾಂಸರಿದ್ದಾರೆ, ತುಂಬ ತಿಳಿದವರಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ತುಂಬ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಗೌರವ ಮತ್ತೊಂದು ಕ್ರಮ ಉಂಟು, ಇದು ವಿಚಾರ.